ಹಾಯ್ ಗಾಯ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಾನು ನಿಮ್ಮ ಜೀವು. ನಾನಂತೂ ಸಕ್ಕತ್ತಾಗಿ ಖುಷಿಯಾಗಿದ್ದೀನಿ. ನೀವು ಖುಷಿಯಾಗಿರಬೇಕು, ಯಾಕಂದರೆ ನೀವು ನೋಡ್ತಿರೋದು ಜೀವು ಬ್ಲಾಗ್ಸ್. ಬೆಳಗ್ಗೆನೇ ಎದ್ದು ಮನೇಲಿ ಪೂಜೆ ಮಾಡಿ ಹಾಗೂ ನಾನು ಅಪ್ಪ ಹೊರಟಿದ್ದೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ರಾಯರ ದರ್ಶನ ಮಾಡಿಕೊಂಡು ನನ್ನ ಫಾಲೋ ಮಾಡ್ತಿರೋರಿಗೆ, ನನಗೆ ನಮ್ಮ ನಂಬಿದವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು, ಸೊ ನಾನು ನನಗೇನೇನು ಬೇಕು ಅದನ್ನೆಲ್ಲ ಪ್ರೇ ಮಾಡಿಕೊಂಡು ಆಚೆಗೆ ಬಂದೆ. ಹಾಗೆ ನಾನು ನನ್ನ ಫ್ರೆಂಡ್ ಬಂದಿದ್ದ ತಕ್ಷಣ ಊರು ಸುತ್ತಕ್ಕೆ ಹೋಗಿದ್ವಿ. ನಮಗೇನು ಕೆಲಸ ಹೇಳಿ. ಆಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ರು, ಅವ್ರಿಗೂ ಆಯ್ ಹೇಳಿದ್ವಿ. ಮನೆಗೇನೆ ಐಟಮ್ ಬೇಕಂದ್ರೂ ತಂದ್ಕೊಟ್ಟೆ. ನಾನು ಮತ್ತೆ ನನ್ನ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಕ್ಯಾಮ್ರಾ ಎತ್ಕೊಂಡು ಹೋಗ್ತಾ ಇದ್ರಂತೂ ರೋಡಲ್ಲೆಲ್ಲ ನಮ್ಮನ್ನೇ ನೋಡ್ತಾ ಇದ್ವಿ. ಹೆಂಗೆ ಗುರು ಉಳಿದಂಗ ನೋಡ ಹೆಂಗ್ ನೋಡ್ತಾವಣ. ಬಟ್ ನಾನು ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಷ್ಟಪಡ್ತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನೀವು ಕರ್ನಾಟಕ ಜನತೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬೆಳೆಸ್ಬೇಕಷ್ಟೇ. A few moments later. ಆಮೇಲೆ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೇನೆ ಏನಾದ್ರು ಕುಕ್ ಮಾಡೋಣ ಅಂತ ನನ್ನ ಫ್ರೆಂಡ್ ಈರುಳ್ಳಿ ಹಚ್ತಿದ್ದ. ಹೋಗಿ ನೀರು ತಗೋಬಾರೋ ಅಂತ ಇನ್ನೊಬ್ಬಂಗೆ ಹೇಳಿದ್ರೆ ಅವನು ಕುಡಿಯೋ ನೀರು ತಂದವನೇ ಈರುಳ್ಳಿ ನೆನ್ಯಾಕಕ್ಕೆ. ಏನು ಹೇಳೋಣ ಇಂಥವ್ರಿಗೆ. ಆಮೇಲೆ ನನ್ನ ಫ್ರೆಂಡ್ ಯಾಕೋ ಒಂದು ಫೋನ್ ಹೊಡೆದಾಕೊಂಡಿದ್ದ ಅಂತ ನಾವೆಲ್ಲರೂ ಕುತ್ಕೊಂಡು ಬಾಮಾಗ ಆಗಿದ್ದಾಗಲಿ ರೆಡಿ ಮಾಡೋಣ ಅಂತ ಕುತ್ಕೊಂಡ್ವಿ. ಕೊನೆಗೂ ಆಗಲೇ ಇಲ್ಲ. ನೋಡಕ್ ಒಬ್ಬೊಬ್ಬನು ಪೆಂಗ್ ಮುಂಡೆ ಬಿದ್ದಂಗವೆ, ಅವ್ನ ಮುಖಗಳು ನೋಡಕ್ಕಲ್ಲ, ಫೇಸೇ ಇರಕ್ಕಿಲ್ಲ. ಆಮೇಲೆ ಈರುಳ್ಳಿದೆಲ್ಲ ಸಿಪ್ಪೆ ಸುಳಿದೆ, ಅದು ಸ್ವಲ್ಪ ಕೂಲಾಗಿರ್ಲಿ ಅಂತ ತಣ್ಣೀರಿಗೆ ನೆನ್ಯಾಕಿದ್ವಿ. ಮಾತೇ ಇಲ್ಲ. ನಮ್ಮಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಮ್ಯಾಗಿ ಮಾಡಿ ಕೊಡಲಾಗುತ್ತದೆ, ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಪ್ರೀತಿ ಪ್ರೋತ್ಸಾಹ ಸದಾ ತೋರಿಸ್ತಾರೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳಣ್ಣ.